ಹಾಯ್, ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಡೆವಿಲ್ ರುದ್ರ ಕತೆಯ ಭಾಗ 1 ಈಗ ಮುಂದುವರ್ಸೋಣ. ಬಣ್ಣ ಬಣ್ಣದ ಹೂಗಳು ಆ ಮನೆಯ ಸುತ್ತ ಅರಳಿದ್ವು. ದೊಡ್ಡದಾದ ಗೇಟ್ ತೆರೆದು ಮನೆ ಒಳಗಡೆ ಹೋದರೆ ಉದ್ದವಾದ ಹಾದಿಯ ಅಕ್ಕಪಕ್ಕದಲ್ಲಿ ಹರಡಿದ್ದ ಹೂದೋಟಗಳ ಸುಗಂಧ ಎಲ್ಲರ ಮೇಲೆ ಬೀರ್ತಿತ್ತು. ಹೂಗಳ ನಡುವೆ ಬಿಳಿ ಬಣ್ಣದ ಸಿಮೆಂಟ್ನಲ್ಲಿ ಕಟ್ಟಿದ್ದ ಒಂದು ಕೊಳ ಇತ್ತು. ಕೊಳದ ಮಧ್ಯದಲ್ಲಿ ಶಿವ ಮತ್ತು ಪಾರ್ವತಿ ಇಬ್ಬರು ಸುಂದರವಾದ ವಿಗ್ರಹಗಳ ರೂಪದಲ್ಲಿ ಕಾಣಿಸ್ತಿದ್ರು. ಅದೇ ನೆಮ್ಮದಿಯ ಮನಸ್ಸಿನೊಂದಿಗೆ ಮನೆಯೊಳಗಡೆ ಮೆಲ್ಲಗೆ ಪ್ರವೇಶಿಸಿದ್ರೆ ಒಳಗಿನ ಪರಿಸ್ಥಿತಿ ತಲೆಕೆಳಗಾಗಿತ್ತು. ಒಬ್ಬ ವ್ಯಕ್ತಿನ ನೆಲದ ಮೇಲೆ ಕೇವಲ ಒಳ ಉಡುಪಿನಲ್ಲಿ ಕೂರಿಸಲಾಗಿತ್ತು. ಅವನ ಕೈಕಾಳುಗಳನ್ನು ಕಟ್ಟಿ ಹಾಕಲಾಗಿತ್ತು. ಅವನ ದೇಹದಲ್ಲಿ ಸಣ್ಣ ಗೀರು ಕೂಡ ಇರಲಿಲ್ಲ. ಫ್ರಿಜ್ನಿಂದ ಹೊರಗಡೆ ತೆಗೆದು ಇಟ್ಟಿದ್ದ ಸೇಬಿನ ಹಣ್ಣಿನಂತೆ ಸುಂದರವಾಗಿದ್ದ ಅವನು. ಆದರೆ ಅವನ ದೇಹವೆಲ್ಲ ಬೆವರಿನಿಂದ ನೆನೀತಾ ಇತ್ತು. ಅವನು ಕೂತಿದ್ದ ಸ್ಥಿತಿಯಲ್ಲೂ ನಡುಗ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಕಿಚನ್ನಿಂದ ಒಂದು ದೊಡ್ಡ ಪಾತ್ರೆಯನ್ನು ಕೈಯಲ್ಲಿ ಹಿಡ್ಕೊಂಡು ಬಂದ ಒಬ್ಬ ನೇರವಾಗಿ ಒಳ ಉಡುಪಿನಲ್ಲಿ ಕೂತಿದ್ದವನ ಬಳಿ ಬಂದವನು ಆ ಪಾತ್ರೆಯಲ್ಲಿದ್ದ ನೀರನ್ನು ಅವನ ತಲೆ ಮೇಲೆ ಸುರಿದ. ಇದಕ್ಕಾಗಿ ಕಾಯ್ತಿದ್ದ ಇನ್ನೊಬ್ಬ ದೊಡ್ಡ ಡಬ್ಬನ ಕೈಯಲ್ಲಿ ಹಿಡಿದು ಅದನ್ನು ತೆರೆದು ಆ ಒಳ ಉಡುಪಿನಲ್ಲಿ ಕೂತಿದ್ದವನ ತಲೆಯಿಂದ ಕಾಲಿನವರೆಗೆ ಸುರಿದ. ಮುಂದಿನ ಕ್ಷಣದಿಂದ ಆ ಮನೆಯಲ್ಲೆಲ್ಲ ಅರ್ಚಾಟದ ಸದ್ದೆ ತುಂಬಿತ್ತು. ಹೌದು, ಅವನ ಮೇಲೆ ಸಕ್ಕರೆ ಪಾಕವನ್ನು ಸುರಿದು ಕಚ್ಚಿದ್ರೆ ಭಯಂಕರ ನೋವು ನೀಡೋ ಕೆಂಪು ಇರುವೆಗಳನ್ನು ಅವನ ಮೈ ತುಂಬ ಸುರಿದಿದ್ರು. ಒಳ ಉಡುಪಿನಲ್ಲಿದ್ದವನು ಇರುವೆ ಕಡಿತಾನ ತಾಳೋಕ್ಕಾಗದೆ ಅರ್ಚಾಡ್ತಿದ್ದ. ಅವನ ದೇಹದಾದ್ಯಂತ ಅವು ಕಚ್ಚೋಕೆ ಶುರು ಮಾಡಿದ್ವು. ಮುಂದಿನ ಅರ್ಧ ಗಂಟೆ ಅರ್ಚಿ ಅರ್ಚಿ ಸುಸ್ತಾಗ್ಬಿಟ್ಟ ಅವನು. ಕೂಗೋಕೆ ಕೂಡ ಶಕ್ತಿ ಇಲ್ಲದೆ ತಲೆ ತೂಗಿ ಬಿದ್ದವನ ಹತ್ರ ಹೊಳೆಯುವ ಶೂ ಹಾಕಿದ 2 ಕಾಲುಗಳು ಬಂದು ನಿಂತವು. ಕಿರುಗಣ್ಣಿನಲ್ಲಿ ತನ್ನ ಮುಂದೆ ನಿಂತಿದ್ದವನ ನೋಡೋಕೆ ಸಾಧ್ಯವಾಯಿತೇ ಹೊರತು ತಲೆ ಎತ್ತಿ ಅವನನ್ನು ನೋಡೋಕೆ ಅವನಿಗೆ ಧೈರ್ಯ ಇರಲಿಲ್ಲ. ಮುಖದಿಂದ ಹಿಡಿದು ಕಾಲಿನವರೆಗೆ ಇರುವೆಗಳು ತಮ್ಮ ಕೆಲಸ ತೋರಿಸುತ್ತಿದ್ವು ಅವನಿಗೆ. ನ್ಯಾಯವಾಗಿ ನೋಡಿದ್ರೆ ಆ ಹುಡುಗಿಯ ವೇಲ್ ಎಳ್ದಿದ್ದಕ್ಕೆ ನಿನ್ನ ಕೈಯನ್ನೇ ಕತ್ತರಿಸ್ತಿದ್ದೆ. ನಿಮ್ಮಮ್ಮ ನನ್ನ ಕಾಲಲ್ಲಿ ಬಿದ್ದು ಅತ್ತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಬಾರಿ ನಿನ್ನನ್ನು ವಾರ್ನ್ ಮಾಡ್ತಿದ್ದೀನಿ. ಇನ್ಮೇಲೆ ಇದ್ರ ಬಗ್ಗೆ ಏನಾದರೂ ಕೇಳಲ್ಪಟ್ರೆ ಅಂತ ಹೇಳ್ದ ಹಲ್ಲು ಕಚ್ತಾ ಅವನು. ದೂರದಲ್ಲಿ ನಿಂತು ತನ್ನ ಮಗನ ನೋವನ್ನು ನೋಡ್ತಿದ್ದ ತಾಯಿ ಅಳ್ತಾ ಓಡ್ ಬಂದ್ಲು. ಅಯ್ಯೋ ಸ್ವಾಮಿ, ಇನ್ಮೇಲೆ ನನ್ನ ಮಗ ಯಾವುದೇ ತಪ್ಪು ಮಾಡದಿರೋ ಹಾಗೆ ನಾನು ನೋಡ್ಕೋತೀನಿ ಸ್ವಾಮಿ. ಪಾಪಿ ನಾಯಿಯನ್ನು ಸ್ನಾನ ಮಾಡಿಸಿ ಮನೆ ಮಧ್ಯದಲ್ಲಿ ಕೂರಿಸಿದ್ರು ಅದರ ಬುದ್ಧಿ ಎಲ್ಲಿ ಹೋಗುತ್ತೆ ಅಂತಾರಲ್ಲ, ಹಾಗೆ ನಿಮ್ಮ ಉಪ್ಪು ತಿಂದರೂ ಅವನ ತಂದೆಯ ಬುದ್ಧಿಯೇ ತಾನೇ ಅವನಿಗೆ ಬರೋದು ಅಂತ ಆಕೆ ಗೋಳಾಡಿದ್ರು. ಛೆ ಮುನಿಯಮ್ಮ, ಯಾಕೆ ರೂಮ್ ಮಧ್ಯದಲ್ಲಿ ಹೀಗೆ ಅಳ್ತೀಯಾ? ಇಷ್ಟು ವರ್ಷ ನೀನು ನಮ್ಮ ಹತ್ರ ಕೆಲಸ ಮಾಡಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಬಾರಿ ಅವನನ್ನು ಸುಮ್ಮನೆ ಬಿಡ್ತಿದ್ದೀವಿ. ಮುಂದಿನ ಬಾರಿ ಅವನ ತಲೆನೇ ಇರೋದಿಲ್ಲ. ನಿನ್ನ ಮಗನನ್ನು ಕರ್ಕೊಂಡು ಹೋಗು. ಈಗೋ ಅದಕ್ಕೂ ಮುನ್ನ ಈ ಜಾಗನ ಗುಡಿಸಿ ಒರೆಸಿ ಸಾಂಬ್ರಾಣಿ ಹಾಕಿ ಹೋಗು ಅಂತ ಹಿಂದಿನಿಂದ ಹೊಸಬನೊಬ್ಬ ಹೇಳ್ದ. ಶೂ ಹಾಕ್ಕೊಂಡಿದ್ದವನು ಅಲ್ಲಿ ನಡೀತಾ ಇರೋದನ್ನು 1 ನಿಮಿಷ ನೋಡ್ತಾ ನಿಂತಿದ್ದೇ ಹೊರತು ಬೇರೆ ಏನೂ ಮಾತಾಡದೆ ವೇಗವಾಗಿ ಹೊರಗಡೆಗೆ ಬಂದ. ಅಷ್ಟರಲ್ಲೇ ಅವನ ಹಿಂದೆಯೇ ಓಡಿ ಬಂದ ಭದ್ರ, ಅವನ ಅಣ್ಣ. ಏಯ್ ತಮ್ಮ, ನನ್ನ ಹೆಂಡತಿ ಫೋನ್ ಮಾಡಿದ್ಲು. ಆ ಹುಚ್ಚಿನ ಮದುವೆ ಮಾಡ್ಕೊಡೋಕೆ ನನ್ನ ಮಾವ ಒಪ್ಕೊಂಡಿದ್ದಾರಂತೆ ಅಂದ. ಆದರೂ ಕೂಡ ಆ ಶೂ ಹಾಕ್ಕೊಂಡಿದ್ದವನು ಎಲ್ಲೂ ನಿಲ್ಲದೆ ತನ್ನ ಕಪ್ಪು ಬಣ್ಣದ ಮರ್ಸಿಡೀಸ್ ಬೆನ್ಸ್ ಕಾರ್ನಲ್ಲಿ ಕೂತು ಅಲ್ಲಿಂದ ಹೊರಟು ಹೋದ. ಆ ಹುಚ್ಚಿಲಿ ಅದೆಂಥದ್ದು ಏನು ಕಣ್ಣೋ ಏನೋ, ಅವಳೇ ಬೇಕು ಅಂತ ನನ್ನ ಪ್ರಾಣನೇ ಹಿಂಡ್ತಿದ್ದಾನೆ. ಅವಳ ಅಕ್ಕನನ್ನು ಮದುವೆ ಆಗಿ ನಾನು ಪಡ್ತಿರೋ ಪಾಡು ಸಾಲ್ದ. ದರಿದ್ರ ಹಿಡ್ದಿರೋವು, ಒಂದಕ್ಕೆ ಎರಡಾಗಿ ಇಲ್ಲಿ ಬಂದು ಕೂತು ಏನು ಆಟ ಆಡ್ತವೋ ಏನೋ ಅಂತ ತಾನೇ ಮಾತಾಡ್ಕೊಂಡವನು ವೇಗವಾಗಿ ಫೋನ್ ತೆಗೆದು ತನ್ನ ಹೆಂಡತಿ ಸಾರಿಕಾಗೆ ಕಾಲ್ ಮಾಡ್ದ ಭದ್ರ. ಗಂಡನಿಗೋಸ್ಕರ ಸ್ಪೆಷಲ್ ರಿಂಗ್ಟೋನ್ ಒಂದನ್ನು ಇಟ್ಟಿದ್ಲು ಸಾಗರಿ. ಸಾಗರಿಯ ಫೋನ್ ಸದ್ದು ಮಾಡ್ತಿತ್ತು. ಪಕ್ಕದ ಮನೆಯವ್ರ ಜೊತೆಗೆ ನಗ್ತಾ ಮಾತಾಡ್ತಿದ್ದ ಸಾಗರಿ ಗಾಬರಿಯಾಗಿ ಒಳಗಡೆ ಓಡಲ್ಲು. ಎಲ್ಲಿ ಹೋಗಿ ಸತ್ತಿದೆಯೇ? ಇಷ್ಟೊತ್ತಿನವರೆಗೆ ಕಾಲ್ ಮಾಡಿದ್ರೆ ಎತ್ತದೇ ಮಾತಾಡೋಕ್ಕೆ ತಿಳಿಯಲ್ವ ನಿನಗೆ? ಅಪ್ಪನ ಮನೆಗೆ ಹೋದ ತಕ್ಷಣ ಅದ್ದೂರಿ ಜೀವನ ಕಂಡಿರಬಹುದು. ಚೆನ್ನಾಗಿ ಎಮ್ಮೆ ಥರ ತಿಂದು ನಿದ್ರೆ ಮಾಡ್ತಿದ್ಯಾ ಎಂದ ಗಂಡನ ಮಾತಿಗೆ ಉತ್ತರ ನೀಡಲಾಗದ ಸ್ಥಿತಿಯಲ್ಲಿ ಮೌನವಾಗಿ ನಿಂತಿದ್ಲು ಸಾಗರಿ. ನಿಲ್ಲು, ಎಮ್ಮೆ ಮೇಲೆ ಮಳೆ ಬಿದ್ದ ಹಾಗೆಯೇ ನಿಂತ್ಕೊ. ಏನೇ ನಿಮ್ಮಪ್ಪ
ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿ ಆಮೇಲೆ ಮಾತು ಬದಲಾಯಿಸೋದಿಲ್ಲ ಅಲ್ವಾ ಅಂತ ಭದ್ರ ಕೇಳಿದ ಪ್ರಶ್ನೆಗೆ ಸಾಗರಿ ಸ್ತಬ್ಧಳಾದ್ಲು. ಏನ್ರಿ, ಏನು ಹೇಳ್ತಿದ್ದೀರಾ? ನಮ್ಮಪ್ಪ ಯಾವಾಗ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದರು ಅಂತ ಆಶ್ಚರ್ಯವಾಯಿತು ಸಾಗರಿಗೆ. ಓ ಹೌದಾ, ಹಾಗಾದರೆ ನಾನು ಕನ್ಸ್ಕೊಂಡಿರಬಹುದು ನೀನು ಹೇಳಿದ ಹಾಗೆ. ನೀನೇನು ಮಾಡ್ತೀಯ ಈಗ ಅಂದರೆ, ನಿಮ್ಮ ಅಪ್ಪನ ಹತ್ರಕ್ಕೆ ಹೋಗಿ ನಿಮ್ಮ ಅಳಿಯ ನೀವು ಮದುವೆಗೆ ಒಪ್ಕೊಂಡಿದ್ದೀರಾ ಅಂತ ಕನಸು ಕಂಡ್ರಂತೆ. ಆ ಕನಸನ್ನು ನಿಜ ಅಂತ ನಂಬಿ ಅವರು ಅವ್ರ ತಮ್ಮಂಗೂ ಹೇಳಿಬಿಟ್ಟಿದ್ದಾರಂತೆ. ನೀವು ಏನು ಮಾಡ್ತೀರೋ ಮಾಡಿ ನಿಮ್ಮ ಅಳಿಯನ ಕನಸನ್ನು ನನಸು ಮಾಡಿ ಅಂತ ಹೇಳು. ಹೇಳಲೇಬೇಕು. ನೀನು ಏನು ಮಾಡ್ತೀಯಾ, ಹೇಗೆ ಮಾಡ್ತೀಯಾ ನನಗದೆಲ್ಲ ಗೊತ್ತಿಲ್ಲ. ನಿನಗೆ ಇನ್ನು 2 ದಿನ ಮಾತ್ರ ಟೈಮ್ ಇದೆ. ಹೇಗಾದರೂ ಮಾಡಿ ನಿಮ್ಮಪ್ಪ ಆ ಭಿಕ್ಷುಕ ಅವನ ಬಳಿ ಮಾತಾಡಿ ಆ ಹುಚ್ಚಿನ ಮದುವೆ ಮಾಡಿಕೊಡೋಕ್ಕೆ ಒಪ್ಪಬೇಕು. ಏನೇ, ಆ ಅರ್ಧ ಹುಚ್ಚಿನ ಮದುವೆ ಮಾಡಿಕೊಡೋಕ್ಕೆ ನಿಮ್ಮ ಅಪ್ಪಂಗೆ ಇಷ್ಟೊಂದು ಯೋಚನೆನಾ? ತಗೊಂಡು ಸಾಲಕ್ಕೆ ಬಡ್ಡಿ ಕಟ್ಟೋಕ್ಕೆ ಯೋಗ್ಯತೆ ಇಲ್ಲದೆ ನಿನ್ನನ್ನು ನನ್ನ ತಲೆ ಕಟ್ಟಿ ಹಾಕಿ ಸಾಲ ಕಳ್ಕೊಂಡಿದ್ದಾನೆ. ಆಗ ನೋಡೋವಾಗ ನಿನ್ನ ಮುಖ ಚೆನ್ನಾಗೇ ಇತ್ತು, ನಾನು ಕೂಡ ಸರಿ ಅಂತ ಒಪ್ಕೊಂಡೆ. ಈಗ ಯಾಕೆ ಆ ಕಷ್ಟ ತಗೊಂಡೆ ಅಂತ ಪಶ್ಚಾತ್ತಾಪ ಪಡ್ತಿದ್ದೀನಿ. ಆದರೆ ನನ್ನ ತಮ್ಮ ಹಾಗಲ್ವಲ್ಲ. ಅವನಿಗೇನು ಕೆಟ್ಟ ಕಾಲನೋ ಏನೋ, ಹುಡುಗಿ ಕೊಡೋಕ್ಕೆ ಸಾಲಾಗಿ ನಿಂತಿದ್ರೆ ಆ ಅರ್ಧ ಹುಚ್ಚಿನೇ ಬೇಕು ಅಂತ ಒಂದೇ ಕಾಲಿನ ಮೇಲೆ ನಿಂತಿದ್ದಾನೆ. ನಾವೇ ಬಂದು ಮದುವೆ ಮಾಡಿಕೊಡಿ ಅಂತ ಕೇಳಿದ್ರೆ ನಿಮ್ಮ ಅಪ್ಪಂಗೆ ಅಹಂಕಾರನ? ಏನು ದುಬೈ ಶೇಕ್ ಬರ್ತಿದ್ದಾನ ನಿನ್ನ ತಂಗಿನ ಮದುವೆ ಆಗೋಕ್ಕೆ? ನನಗದೆಲ್ಲ ಗೊತ್ತಿಲ್ಲ. ನನ್ನ ತಮ್ಮನ ಹತ್ರ ನಿಮ್ಮಪ್ಪ ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟಿದ್ದೀನಿ. ಮುಂದೆ ನೀನು ಫೋನ್ ಮಾಡೋವಾಗ ಒಳ್ಳೆ ಸುದ್ದಿಯೊಂದೇ ಇರಬೇಕು. ಕೇಳಬಾರದ ಯಾವುದನ್ನಾದರೂ ನಾನು ಕಿವಿಯಾರೆ ಕೇಳಿದ್ರೆ ನಿಮ್ಮಪ್ಪನ ಕಣ್ಣೆದ್ರೆ ನಿನ್ನನ್ನು ಸುಟ್ಬಿಡ್ತೀನಿ ಅಂತ ತಾನೇ ಕರೆ ಮಾಡಿ ತಾನೇ ಮಾತಾಡಿಕೊಂಡು ತಾನೇ ಕಾಲ್ ಕಟ್ ಮಾಡ್ದ ಭದ್ರ. ಒಂದು ಮಾತು ಕೂಡ ಎದುರಿಸಿ ಮಾತಾಡೋಕ್ಕಾಗದ ಅಸಹಾಯಕ ಸ್ಥಿತಿಯಲ್ಲಿ ನಿಂತಿದ್ಲು ಸಾಗರಿ. ತಲೆಗೆ ಸಿಡಿಲು ಬಡ್ದಂತಾಗಿ ಬಾಗಿಲ ಬಳಿ ಬಂದು ಕುತ್ಕೊಂಡ್ಳು. ಏನು ಸಾಗರಿ, ಗಂಡ ಕರೆ ಮಾಡಿದ ತಕ್ಷಣ ಅಷ್ಟು ವೇಗವಾಗಿ ಓಡೋದ್ಯಲ್ಲ, ಈಗ ಯಾಕೆ ಸಿಡ್ಲು ಬಡ್ದಂಗೆ ಕೂತಿದ್ಯಾ ಅಂತ ಕೇಳಿದ್ಲು ಗೆಳತಿ ಅನಿತಾ. ಸಾಗರಿಯ ಕಣ್ಣುಗಳು ತುಂಬಿದ್ವು. ನನ್ನ ಪರಿಸ್ಥಿತಿ ನೋಡಿದ್ಯಾ ಅನಿತಾ? ನಮ್ಮ ಅಪ್ಪ ತಗೊಂಡ ಸಾಲಕ್ಕೆ ಬಡ್ಡಿ ಕಟ್ಟೋಕೆ ಸಾಧ್ಯ ಆಗದೆ ಒದ್ದಾಡ್ತಿದ್ದಾಗ ಬಲವಂತವಾಗಿ ನಿನ್ನ ಮಗಳನ್ನ ನನಗೆ ಮದುವೆ ಮಾಡಿಕೊಡು, ಇಲ್ದಿದ್ರೆ ಕೊಟ್ಟ ಹಣನ ಬಡ್ಡಿ ಸಮೇತ ವಾಪಸ್ ಕೊಡು ಅಂತ ನಮ್ಮ ಅಪ್ಪಂಗೆ ಒತ್ತಡ ಹಾಕಿ ನನ್ನನ್ನು ಮದುವೆ ಮಾಡಿಕೊಂಡ್ರು. ಈಗ ನಮ್ಮ ಅಪ್ಪ ತಗೊಂಡ ಹಣನ ಕಟ್ಟೋಕೆ ಸಾಧ್ಯ ಆಗದೆ ನನ್ನ ತಲೆ ಕಟ್ಟಿದಾರಂತೆ. ಇದೆಲ್ಲ ದೇವ್ರಿಗೆ ನ್ಯಾಯನ? ಆ ಮನೆಯಲ್ಲಿ ನಾನು ನಾಯಿ ಪಡೋ ಪಾಡು ಪಡ್ತೀನಿ. ನನ್ನ ಹಣೆ ಬರಹ ಈ ಜನ್ಮದಲ್ಲಿ ಇಂತಹ ಗಂಡ. ನನ್ನ ತಂಗಿಗೂ ಅದೇ ಹಣೆ ಬರಹನ? ಈ ಮನುಷ್ಯನಾದರೂ ಒಂದು ಸಮಯ ಕೂಗಿದ್ರು ಇನ್ನೊಂದು ಸಲ ಶಾಂತವಾಗಿ ಮಾತಾಡ್ತಾನೆ. ಆದರೆ ಆ ಕೊಲೆಗಾರ ಇದ್ದಾನಲ್ಲ, ಅದಕ್ಕೆ ಅಂತ ಕೂಡ ಮರ್ಯಾದೆ ಇಲ್ಲದೆ ನನ್ನನ್ನೇ ಹೊಡೆಯೋಕೆ ಕೈ ಎತ್ತಿದವನು ಅವನು. ಹೆಂಡತಿನ ಸಾಯಿಸ್ಬಿಟ್ಟು ಈಗ 2ನೇ ಹೆಂಡತಿಗೋಸ್ಕರ ನನ್ನ ತಂಗಿಯನ್ನು ಮದುವೆ ಮಾಡಿಕೊಡಿ ಅಂತ ಕೇಳ್ತಿದ್ದಾನೆ. ಸುಸ್ವರಳನ್ನು ಅವಳ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ಅಂತ ಕಣ್ಣೀರು ಒರೆಸ್ಕೊಳ್ಳೋಕ್ಕೂ ಮನಸ್ಸಿಲ್ಲದೆ ಕೂತಿದ್ಲು ಸಾಗರಿ. ನಡೀತಿರೋದು ಕೈ ಮೀರಿ ಹೋಗಿದೆ ಅಂತ ಅರಿತ ಗೆಳತಿ ಅನಿತಾ ಸಮಾಧಾನ ಹೇಳೋಕ್ಕೆ ಪ್ರಯತ್ನಿಸಿದ್ಲು. ಸಾಗು, ನಿಂಗೆ ಅರ್ಥ ಆಗ್ತಿದ್ಯಾ? ಇದೆಲ್ಲ ನಮ್ಮ ಕೈ ಮೀರಿ ಹೋಗಿದೆ ಕಣೆ. ಈಗ ಅಮ್ಮನಾದರೂ ಬರಲ್ಲ, ಅಪ್ಪನಾದರೂ ಬರಲ್ಲ. ನಿನ್ನ ಹತ್ರ ಒಂದೇ ಒಂದು ಬೆರಳು ತೋರಿಸಿ ಆಯ್ಕೆ ಮಾಡೋ ಸ್ವಾತಂತ್ರ್ಯವನ್ನು ಕೂಡ ಕಸ್ಕೊಂಡಿದ್ದಾನೆ ನಿನ್ನ ಗಂಡ. ಅವನು ಚಾಚಿರೋ ಬೆರಳನ್ನು ಮುಟ್ಟೋದನ್ನು ಬಿಟ್ಟು ನಿನಗೆ ಬೇರೆ ದಾರಿನೇ ಇಲ್ಲ. ನಿನ್ನ ಅಪ್ಪನ ಹತ್ರ ಮಾತಾಡು. ನಡೆಯೋದು ದೇವ್ರ ಕೈಯಲ್ಲಿ. ಹೌದು, ನಾನು ಬಹಳ ದಿನಗಳಿಂದ ಕೇಳಬೇಕು ಅಂದ್ಕೊಂಡಿದ್ದೆ, ಇಂತಹ ಗಂಡಂಗ ನೀನು ಉಸಿರೇ ಉಸಿರೇ ಅಂತ ಈ ರಿಂಗ್ಟೋನ್ ಇಟ್ಕೊಂಡಿದ್ಯಾ ಅಂತ ಬಹು ವರ್ಷಗಳಿಂದ ತನ್ನ ಎದೆಯಲ್ಲಿ ಹೂತು ಹೋದ ರಹಸ್ಯವನ್ನು ಗೆಳತಿಯ ಬಳಿ ಕೇಳಿದ್ಲು ಅನಿತಾ. ಉಸಿರೇ ಉಸಿರೇ, ಈ ಉಸಿರ ಕೊಲ್ಲಬೇಡ ಹಾಡು ಪ್ರತಿ ಬಾರಿ ನನ್ನ ಗಂಡ ಫೋನ್ ಮಾಡಿದಾಗಲೂ ನೆನಪಿಗೆ ಬರುತ್ತೆ ಅಂತ ಹತಾಶೆಯಿಂದ ಹೇಳಿದ್ಲು ಸಾಗರಿ. ಅವಳು ಹೇಳಿದ್ದನ್ನು ಕೇಳಿ ಆ ಪರಿಸ್ಥಿತಿಯಲ್ಲೂ ನಕ್ಕು ಬಿಟ್ಲು ಗೆಳತಿ ಅನಿತಾ. ಬಂದ ಸಾಗರಿಗೆ ತನ್ನ ತಂದೆಯ ಬಳಿ ಮದುವೆ ವಿಷಯನ ಹೇಗೆ ಆರಂಭಿಸೋದು ಅಂತಲೇ ತಿಳಿಯಲಿಲ್ಲ. ಅನಿರೀಕ್ಷಿತವಾಗಿ ಅವಳ ಮೈದನನ ಹೆಂಡತಿ ತೀರ್ಕೊಂಡು 6 ತಿಂಗಳಾಗಿದ್ದಾಗ ಒಂದು ದಿನ ಸಾಗರಿಯ ಗಂಡ ಭದ್ರ ಅವಳ ಬಳಿ, ಸಾಗು, ನನ್ನ ತಮ್ಮಂಗೆ ಬೇರೆ ಹುಡುಗಿ ನೋಡಿ ಮದುವೆ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಹೆಂಡತಿ ತೀರ್ಕೊಂಡು 6 ತಿಂಗಳಾಗೋ ಮುನ್ನವೇ ಇನ್ನೊಂದು ಮದುವೆನಾ ಅಂತ ಕೇಳಬೇಕು ಅಂದ್ಕೊಂಡಿದ್ದನ್ನು ಹೊಟ್ಟೆಯಲ್ಲೇ ನುಂಗ್ಕೊಂಡ ಸಾಗರಿ ನಿಮ್ಮಿಷ್ಟದಂತೆ ಮಾಡಿ ಅಂತ ಮಾಮೂಲಿಯಾಗಿ ಜಾರ್ಕೊಳ್ಳೋಕೆ ನೋಡಿದ್ಲು. ನನ್ನಿಷ್ಟದಂತೆ ಏನು ಮಾಡೋದು? ಅವನೇ ಹುಡುಗಿನ ನಿರ್ಧರಿಸಿದನಲ್ಲ.
ಅಂತ ಭದ್ರ ಸ್ವಲ್ಪ ಕಿರಿಕಿರಿಯಿಂದ ಹೇಳಿದಾಗ ಸಾಗರಿಗೆ ಆ ಪ್ರೀತಿ ತನ್ನ ಕಡೆಗೆ ಬರ್ತಿದೆ ಅನ್ನೋ ಸುಳಿವು ಸ್ವಲ್ಪನೂ ಸಿಗಲಿಲ್ಲ. ಹಾಗಾದರೆ ಅವನು ಇಷ್ಟಪಟ್ಟ ಹುಡುಗಿಯನ್ನೇ ನೋಡಿ ಮಾತಾಡಿ ಮದುವೆನ ಮುಗಿಸಿ ಏನೋ ಅನಿರೀಕ್ಷಿತವಾಗಿ ಮೊದಲ ಹೆಂಡತಿ ತೀರ್ಕೊಂಡಿದ್ದಾಳೆ ಅಂತ ಬಾಯಿಗೆ ಬಂದಿದ್ದನ್ನು ಸಾಗರಿ ಹೇಳಿಬಿಟ್ಲು. ಅದನ್ನೇ ಮಾಡಬೇಕು ಅಂತಿದ್ದೀನಿ, ಹೋಗಿ ಹೋಗಿ ಅವನಿಗೆ ಯಾಕೆ ಹೀಗೊಂದು ಆಸೆ ಬಂತೋ ಏನೋ ಅಂದ ಭದ್ರ. ಏನ್ರಿ, ನಾನು ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ, ಮದುವೆ ಆಗಿ ಬಾಳೋನವನು, ನೀವು ಇದರಲ್ಲಿ ಯಾಕೆ ತಲೆ ಹಾಕ್ತೀರಾ? ನಿಮ್ಮ ತಮ್ಮಂಗೆ ಇಷ್ಟ ಇದ್ದರೆ ಆರಾಮಾಗಿ ಮದುವೆ ಮಾಡಿಕೊಡಿ, ಅದು ಅವನ ಜೀವನ, ಅವನಿಗೆ ತಿಳಿದೇ ನಿರ್ಧಾರ ತೆಗೆದುಕೊಳ್ತಾನ ಅಂತ ತಾನೇ ಹೋಗಿ ಬಲೆಗೆ ಬಿದ್ಲು. ಸ್ವಲ್ಪ ಹೊತ್ತು ಯೋಚಿಸಿದ ಭದ್ರ, ಸಾಗು, ನೀನು ಹೇಳೋದು ನಿಜ, ಮದುವೆ ಆಗಿ ಸಂಸಾರ ಮಾಡೋನು ಅವನೇ, ಅವನ ಮನಸ್ಸಿಗೆ ಇಷ್ಟವಿದ್ದರೆ ಅದೆಲ್ಲವೂ ಸರಿ ಅಂದ. ಸಾಗರಿಗೆ ಆ ಪರಿಚಯ ಇಲ್ಲದ ಹುಡುಗಿನ ನೆನೆದು ಬೇಸರ ಆಯಿತು. ಈ ಕಾಡು ಪ್ರಾಣಿಗಳ ಗುಂಪಿನಲ್ಲಿ ಮತ್ತೊಂದು ಬಲಿಯಾಗೋಕೆ ಹೋಗ್ತಿದ್ದಾಳೆ ಅನ್ನೋ ಕರುಣೆಯಿಂದ ಮನಸ್ಸಿನಲ್ಲೇ ಆ ಹುಡುಗಿಗೆ ಸಂತಾಪ ಸೂಚಿಸಿದ್ಲು. ಸರಿ, ನೀನು ಏನು ಮಾಡ್ತೀಯ ಅಂದರೆ ನೇರವಾಗಿ ಹೋಗಿ ನಿಮ್ಮ ಅಪ್ಪನ ಹತ್ರ ನಿನ್ನ ತಂಗಿನ ನನ್ನ ತಮ್ಮಂಗೆ ಕೊಟ್ಟು ಮದುವೆ ಮಾಡಿಕೊಡಿ ಅಂತ ಕೇಳು ಅಂದ ಭದ್ರ. 1 ನಿಮಿಷ ತನ್ನ ಕಿವಿಯಲ್ಲಿ ಬಿದ್ದ ಸುದ್ದಿನ ನಂಬೋಕ್ಕಾಗದೆ ಅಲ್ಲೇ ಕಲ್ಲಿನಂತೆ ನಿಂತುಬಿಟ್ಲು ಸಾಗರಿ. ಅವಳಿಗೆ ಸರಿಯಾಗಿ ಕೇಳಿಸ್ಕೊಂಡಿದ್ದೀನ ಅನ್ನೋ ಅನುಮಾನ ಬಂತು. ಆ ಅನುಮಾನ ದೃಢವಾಗ್ತಿದ್ದಂತೆ ನಿಂತಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಲು. ಕಣ್ತೆರೆದು ನೋಡಿದ್ರೆ ಅವರ ಫ್ಯಾಮಿಲಿ ಡಾಕ್ಟರ್ ನಗ್ತಾ ಸಾಗರಿಯನ್ನು ನೋಡ್ತಿದ್ರು. ಅಭಿನಂದನೆಗಳು ಸಾಗರಿ, ನೀವು ಗರ್ಭಿಣಿ ಆಗಿದ್ದೀರಾ. ಈ ಒಳ್ಳೆ ಸುದ್ದಿಯನ್ನು ಕೇಳಿದ ತಕ್ಷಣವೇ ಮತ್ತೆ ಆಳವಾದ ಮೂರ್ಛೆಗೆ ಹೋಗಿದ್ಲು ಸಾಗರಿ. ಕೆಲವು ಗಂಟೆಗಳ ನಂತರ ಅವಳು ಕಣ್ಣು ತೆರೆದಾಗ ಅಲ್ಲಿ ಅವಳ ಗಂಡ ಭದ್ರ ಇದ್ದ. ನಿನ್ನ ತಂಗಿ ಆ ಹುಚ್ಚಿನ ನನ್ನ ತಮ್ಮಂಗೆ ಕಟ್ಕೊಡೋಕ್ಕೆ ನಂಗೆ ಕಿಂಚಿತ್ತೂ ಇಷ್ಟ ಇಲ್ಲ. ಆದರೆ ನೋಡು, ಈ ಮದುವೆ ಮಾತಾಡಿದ ತಕ್ಷಣವೇ ಒಳ್ಳೆ ಸುದ್ದಿನೇ ಬಂದಿದೆ. ಎಲ್ಲವೂ ದೇವರ ಕೃಪೆ. ನೀನು ಏನು ಮಾಡ್ತೀಯ ಅಂದರೆ ಇವತ್ತಿನ ದಿನ ಪೂರ್ತಿ ರೆಸ್ಟ್ ತಗೊಂಡು ನಾಳೆ ನಿಮ್ಮ ಅಪ್ಪನ ಮನೆಗೆ ಹೋಗು. ಬಿಸಿ ಇರೋವಾಗಲೇ ಇದನ್ನು ಮಾತಾಡಿ ಮುಗಿಸು ಅಂತ ಅಧಿಕಾರದಿಂದ ತಿಳಿಸ್ತಾ ಭದ್ರ. ಏನ್ರಿ, ನನ್ನ ತಂಗಿ ಹೇಗೆ ನಿಮ್ಮ ತಮ್ಮಂಗೆ? ಅವಳಿಗೆ ಅಷ್ಟು ತಿಳುವಳಿಕೆ ಇಲ್ಲ ರೀ ಅಂತ ಅತೀವ ಆತಂಕದಿಂದ ಹೇಳಿದ್ಲು ಸಾಗರಿ. ಆ ಅರ್ಧ ಹುಚ್ಚಿ ಬಗ್ಗೆ ನನಗೆ ಗೊತ್ತಿಲ್ವಾ? ತಾನೇ ಮದುವೆ ಆಗಬೇಕು ಅಂತ ಒಂದೇ ಕಾಲಿನ ಮೇಲೆ ನಿಂತಿದ್ದಾನೆ. ಏನು ದರಿದ್ರ ಕಣ್ಣು ಆ ಹುಚ್ಚಿಲಿ. ಛೆ, ಅವನ ಹತ್ರ ಮನುಷ್ಯ ಮಾತಾಡೋಕ್ಕಾಗತ್ತಾ? ತಾನು ಹಿಡಿದಿರೋ ಮೊಲಕ್ಕೆ 3 ಕಾಲು ಅಂತ ಹಠ ಹಿಡಿಯೋನು ಅಂತ ತನ್ನ ತಮ್ಮನನ್ನು ಬೈದು ಮುಗಿಸ್ತಾ ಭದ್ರ. ಅದ್ಯಾವುದು ಸಾಗರಿಯ ಕಿವಿಗೆ ತಲುಪಲೇ ಇಲ್ಲ. ಈ ರಾಕ್ಷಸರ ಗುಂಪಿನಲ್ಲಿ ಮುಗ್ಧಳಾದ ತನ್ನ ತಂಗಿ ಸಿಕ್ಕಾಕ್ಕೊಂಡ್ರೆ ಮುಂದೆ ಅವಳ ಫೋಟೋಗೆ ಹಾರ ಹಾಕುವಂತಾಗಬಹುದು. ಭದ್ರನನ್ನಾದರೂ ಹೇಗೋ ಸರಿಪಡಿಸ್ಕೋಬಹುದು. ಅವನ ತಮ್ಮನನ್ನು ಯಾವ ರೀತಿಯಲ್ಲಿ ಸರಿಪಡಿಸೋದು ಅಂತ ಇಷ್ಟು ದಿನಗಳಿಂದ ಯೋಚಿಸ್ತಿದ್ದ ಅವಳಿಗೆ ಅರ್ಥ ಆಗಲಿಲ್ಲ. ಸ್ನಾನ ಮಾಡಿ ಬೆಳಗ್ಗೆ ಸಂತೋಷವಾಗಿ ಗಂಡನ ಜೊತೆಗೆ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ ಹುಡುಗಿನ ಸಂಜೆ ಹೆಣವನ್ನಾಗಿ ತಂದಿದ್ದ ಅವಳ ಗಂಡ. ಅಮೃತಾಳ ಮುಖದ ಬದಲಿಗೆ ತನ್ನ ತಂಗಿಯ ಮುಖವನ್ನು ನೆನಪಿಸ್ಕೊಂಡ್ಲು ಸಾಗರಿ. ಏನ್ರಿ, ಯಾವುದಕ್ಕೂ ಒಂದ್ಸಲ ಅವನ ಹತ್ರ ಅಂತ ಸಾಗರಿ ತನ್ನನ್ನು ಎದುರಿಸಿ ಇಷ್ಟು ದೂರ ಮಾತಾಡಿದ್ದು ಭದ್ರಂಗೆ ಸಿಟ್ಟು ತರಿಸಿತ್ತು. ನಾನು ನಿನಗೆ ಹೇಳಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ. ನೀನು ಏನು ಮಾಡ್ತೀಯ ಅಂದರೆ ನಾನು ಹೇಳಿದ ಹಂಗೆ ಮಾಡು. ಅದನ್ನ ಮೀರಿ ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಅಂತ ಅವನ ಅಗ್ನಿ ಅಂತಹ ದೃಷ್ಟಿಗೆ ಸಾಗರಿಯ ಬಾಯಿ ತಾನಾಗೆ ಮುಚ್ಕೊಂಡಿತ್ತು. ರಾತ್ರಿ ಇಡೀ ಯೋಚಿಸಿದಂತೆ ತಂಗಿಗೋಸ್ಕರ ಯಾರೂ ತೆಗೆದುಕೊಳ್ಳೋಕೆ ಧೈರ್ಯ ಮಾಡಿದ ನಿರ್ಧಾರವನ್ನು ತೆಗೆದುಕೊಂಡ್ಳು. ಹೌದು, ಮಾರನೇ ದಿನ ಮುಂಜಾನೆ ಬೇಕು ಅಂತಲೇ ಮೆಟ್ಟಿಲಿನಿಂದ ಜಾರಿ ಬಿದ್ದು ತನ್ನ ಗರ್ಭವನ್ನು ತಾನೇ ಕಳ್ಕೊಂಡ್ಳು ಸಾಗರಿ. ಹುಟ್ಟದ ಮಗುವ ಅಥವಾ ಮಗುವಿನಿಂದಲೂ ಎತ್ತಿ ಬೆಳೆಸಿದ ತಂಗಿಯ, ತನ್ನ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿರೋ ತಂಗಿಯ ಮುಖ್ಯ ಅಂದ್ಕೊಂಡು ತನ್ನ ರಕ್ತದಲ್ಲೇ ಇದ್ದ ಜೀವವನ್ನು ಕೊಲ್ಲೋಕೆ ನಿರ್ಧರಿಸಿದ್ಲು ಸಾಗರಿ. ಭದ್ರನಿಗೆ ಅದರಿಂದ ದೊಡ್ಡ ನೋವಾಯಿತು. ಈಗ ಹೇಗಿದೆ ಸಾಗರಿ ಅಂತ ಹೆಂಡತಿಯ ಪಕ್ಕದಲ್ಲಿ ಕೂತು ಸ್ವಲ್ಪ ಮೃದುವಾಗೇ ಕೇಳ್ದ. ನೋವಾಗ್ತಿದೆ ಅಂದ್ಲು ಸಾಗರಿ. ಸರಿ ಹೋಗುತ್ತೆ, ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಅಂದ ಭದ್ರ. ಏನ್ರಿ, ನನ್ನ ತಂಗಿನ ಈ ಮನೆಗೆ ಸೊಸೆಯಾಗಿ ತರೋಕೆ ಅಂತ ಮಾತಾಡೋವಾಗಲೇ ಇಷ್ಟೊಂದು ಅಪಶಕ್ನ ಆಗ್ತಿದೆ ಅಂದರೆ ಅವಳು ಈ ಮನೆಗೆ ಕಾಲಿಟ್ರೆ ಅಂತ ಮೆಲ್ಲಗೆ ತನ್ನ ಆಲೋಚನೆಯನ್ನು ಹೊರಹಾಕಿದ್ಲು ಸಾಗರಿ. ಏನೇ, ನೀನು ತಂಗಿ ಥರ ಏನೇನೋ ಬಡಬಡಿಸ್ಬೇಡ. ನೀನೇ ಬಿದ್ದು ಸತ್ತಿದ್ರೂ ನಿನ್ನ ತಂಗಿ ಈ ಮನೆಗೆ ಸೊಸೆಯಾಗಿ ಬರೋದನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಕಷ್ಟಪಡದೆ ದೇಹ ಸರಿ ಹೋದ ತಕ್ಷಣ ನಿಮ್ಮ ಅಪ್ಪನ ಮನೆಗೆ ಹೋಗೋದು ನೋಡು ಅಂತ ಕಠಿಣವಾಗಿ ಮಾತನ್ನು ಮುಗಿಸ್ತಾ ಭದ್ರ. ಸಾಗರಿಗೆ ಅಳೋಕೆ ಮಾತ್ರ ಸಾಧ್ಯ ಆಯಿತು. ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲದೆ
ತಂದೆ ಮನೆಗೆ ಬಂದಿದ್ದಾಳೆ. ಹೇಗೆ ಮಾತನ್ನು ಆರಂಭಿಸ್ಬೇಕು ಅಂತ ತಿಳಿದವಳನ್ನು ಮಮತೆಯಿಂದ ನೋಡಿದ್ರು ತಂದೆ ನಾರಾಯಣ್. ಏನಮ್ಮ, ನಾನು ಬಂದಾಗಲಿಂದ ನೋಡ್ತಿದ್ದೀನಿ, ಯಾಕೇನೋ ಒಂಥರ ಇದೆಯಾ? ಅಳಿಯಂದ್ರು ಹೊಸ್ದಾಗೇನಾದರೂ ಸಮಸ್ಯೆ ಹುಟ್ಟು ಹಾಕಿದಾರ ಅಂತ ಕೇಳುವಾಗಲೇ ಭಯ ಹರಡಿತ್ತು ತಂದೆಯ ಧ್ವನಿಯಲ್ಲಿ. ಸಮಸ್ಯೆ ನಿಜ, ಆದರೆ ಈ ಬಾರಿ ನನಗಲ್ಲ, ನಿಮಗೆ ಅಂತ ತಂದೆಯನ್ನು ಕರುಣೆಯಿಂದ ನೋಡಿದ್ಲು ಸಾಗರಿ. ಏನಮ್ಮ ಅಂತ ತಂದೆ ಪ್ರೀತಿಯಿಂದ ಕೇಳುವಾಗಲೇ ಸಾಗರಿಗೆ ಕಣ್ಣೀರು ಉಕ್ಕಿ ಬಂದಿತ್ತು. ಅಪ್ಪ ಅಂತ ಆರಂಭಿಸಿದವಳು ಎಲ್ಲನೂ ಹೇಳಿಬಿಟ್ಲು. ವಿಷಯ ತಿಳಿದ ನಾರಾಯಣ್ ಎದೆ ಹಿಡ್ಕೊಂಡು ಕೂತ್ಬಿಟ್ರು. ಸಾಗು, ನೀನು ಹೇಳ್ತಿರೋದು ಅಂತ ಅವ್ರು ಅಂದಾಗ, ಸತ್ಯವೇ ಅಪ್ಪ, ನನಗೆ ಬೇರೆ ದಾರಿಯೇ ಇಲ್ಲದೆ ಇಲ್ಲಿಗೆ ಬಂದು ನಿಂತಿದ್ದೀನಿ. ನಾನು ಎಷ್ಟೋ ಬಾರಿ ಹೇಳಿ ನೋಡಿದೆ, ಕೇಳೋ ಗುಂಪ ಅದು. ಚಿಕ್ಕವಳ ಸೌಂದರ್ಯ ಅವಳಿಗೆ ಈ ರೀತಿ ಏನಾದರೂ ಸಮಸ್ಯೆ ತಂದು ಕೊಡುತ್ತೆ ಅಂತ ನಾನು ಯಾವಾಗಲೂ ಯೋಚಿಸ್ತಾ ಇದ್ದೆ. ಇಂತಹ ರಾಕ್ಷಸನಿಗೆ ಅವಳನ್ನು ಸಿಲುಕಿಸ್ತಾರೆ ಅಂತ ನಾನು ಕನಸಿನಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಅಂದ್ಲು ಸಾಗರಿ. ನಾರಾಯಣ್ಗೆ ಸಾಗರಿಯ ಪರಿಸ್ಥಿತಿ ತುಂಬ ಚೆನ್ನಾಗಿ ಅರ್ಥ ಆಯಿತು. ಒಬ್ಳು ಮಗಳನ್ನು ಕೊಟ್ಟು ಅವರು ಅನುಭವಿಸೋ ನೋವು ಸಾಲದೆ ತಂದೆ ಮತ್ತು ಮಗಳು ಮುಂದೆ ಏನು ಮಾಡೋದು ಅಂತ ತಿಳಿದೆ ಕೂತಿದ್ದಾಗ ಇದೆಲ್ಲವೂ ತಿಳಿದೆ ಕುಣಿತಾ ಒಳಗಡೆ ಓಡಿ ಬಂದ್ಲು ಅವರ ಪ್ರೀತಿಯ ಮಗಳು ಸುಸ್ವರ. ಸಾಗರಿ ಮತ್ತು ಸುಸ್ವರ ಇಬ್ಬರಿಗೂ ಹೆಸರು ಇಟ್ಟಾಗ್ಲಿಂದ ಅವರ ಎಲ್ಲ ಅಗತ್ಯಗಳನ್ನು ಕೇಳೋ ಮುನ್ನವೇ ಪೂರೈಸ್ತಿದ್ದ ಪ್ರೀತಿಯ ತಂದೆ ನಾರಾಯಣ್ ಸುಸ್ವರಾಗೆ 2 ವರ್ಷವಿರೋವಾಗಲೇ ಕಾಮಾಲೆ ರೋಗದಿಂದ ಹೋಗಿ ಸೇರಿದ್ರು ನಾರಾಯಣ ಅವರ ಹೆಂಡತಿ. ಎರಡನೇದಾಗಿ ತನಗೋಸ್ಕರ ಒಂದು ಜೀವನವನ್ನೇ ಅಂದ್ಕೊಳ್ಳದ ತಂದೆ ಇಬ್ಬರು ಹೆಣ್ಮಕ್ಳನ್ನು ತನ್ನಂತೆ ಬೆಳೆಸಿದ್ರು. ಅವರ ದುರಾದೃಷ್ಟ ಅಂದರೆ ವ್ಯಾಪಾರ ಮಾಡೋಕ್ಕೆ ಹೋಗಿ ಸಾಲ ಮಾಡಿ ಅದನ್ನು ವಾಪಸ್ ಕಟ್ಟೋಕ್ಕಾಗದೆ ಅವರ ಜೀವನದ ದಾರಿಯೇ ಬದಲಾಗಿ ಹೋಯಿತು. ಈಗ ಮನೆ ಒಳಗಡೆ ಬಂದ ಸುಸ್ವರಾಗೆ ತಂದೆ ಮತ್ತು ಅಕ್ಕ ಸಿಡಿಲು ಬಡಿದವರಂತೆ ಕಾಣಿಸಿದ್ರು. ಮೆಲ್ಲನೆ ತಂದೆ ಹತ್ರಕ್ಕೆ ಹೋದ್ಲು. ಅಪ್ಪ, ಏನಪ್ಪ, ಯಾಕೆ ನಿನ್ನ ಮುಖ ಹಿಂಗೆ ಇಟ್ಕೊಂಡಿದ್ಯಾ ಅಂತ ಅಪ್ಪನ ಮುಖನ ಸೂಕ್ಷ್ಮವಾಗಿ ನೋಡಿದ್ಲು ಸುಸ್ವರ. ಅವಳು ನೋಡಿದ ತಕ್ಷಣವೇ ತಡೆದು ಹಿಡಿದಿದ್ದ ಕಣ್ಣೀರು ಹೊರಬರೋಕ್ಕೆ ಜೋರಾಗಿ ಅಳೋಕೆ ಶುರು ಮಾಡಿದ್ರು ನಾರಾಯಣ್. ಅವ್ರು ಅಳ್ತಿರೋದನ್ನು ನೋಡಿ ಗಾಬರಿ ಆದ್ಲು ಸುಸ್ವರ. ಅಪ್ಪ, ಏನಾಯ್ತಪ್ಪ, ಯಾಕೆ ಹಿಂಗೆ ಅಳ್ತಿದ್ಯಾ? ಏನಿದ್ರು ಹೇಳ್ಬಿಟ್ಟು ಅಳಪ್ಪ. ಹೇ ಲೂಸ್ ಅಕ್ಕ, ನೀನು ಯಾಕೆ ಅಪ್ಪನ ಜೊತೆಗೆ ಸೇರಿ ಅಳ್ತಿದ್ಯಾ? ಅಯ್ಯೋ, ಯಾಕಿಬ್ರು ಹಿಂಗೆ ಅಳ್ತಿದ್ದೀರಾ ಅಂತ ಇಬ್ಬರು ತನನ ನೋಡಿ ಕರುಣೆಯಿಂದ ಅಳ್ತಿರೋದನ್ನು ನೋಡಿ ವಿಷಯ ಅರ್ಥ ಆಗದೆ ತೊಳಲಾಡಿದ್ಲು ಸುಸ್ವರ. ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡ ನಾರಾಯಣ್ ಅವರು, ಸುಸ್ವರ, ಅಪ್ಪ ಏನು ಹೇಳಿದ್ರು ಕೇಳ್ತೀಯಲ್ವಾ ಅಂತ ಅವಳ ಕೂದಲನ್ನು ಸವರ್ತಾ ಕೇಳಿದರು. ಇಲ್ಲಿವರೆಗೆ ನೀನು ಹೇಳಿ ನಾನು ಏನಾದರೂ ಕೇಳದೆ ಇದ್ದೀನ ಅಪ್ಪ ಎಂದ. ಅಪ್ಪನ ಕಣ್ಣೀರು ನಿಲ್ಲಿಸೋ ವೇಗ ಅವಳಲ್ಲಿತ್ತು. ಇನ್ನು ಉಕ್ಕಿ ಬರ್ತಿದ್ದ ಕಣ್ಣೀರನ್ನು ತಡ್ಕೊಂಡ ನಾರಾಯಣ್, ಚಿನ್ನ, ನೀನು ಇನ್ಮೇಲೆ ನಿನ್ನ ಅಕ್ಕನ ಜೊತೆಗೆ ಅವಳ ಮನೇಲೇ ಇರ್ತೀಯಾ ಅಂತ ಕೇಳಿದರು. ನಾನು ಯಾಕೆ ಅವಳ ಜೊತೆಗಿರಬೇಕು ಅಂದ್ಲು ಸುಸ್ವರ. ಅವಳ ಜೊತೆನೇ ಇರಬೇಕು, ನಮಗೆ ಬೇರೆ ದಾರಿ ಇಲ್ಲ ಅಂದರು ನಾರಾಯಣ್. ಅವಾಗ ನೀನು ಬರ್ತೀಯಾ ಅಂತ ಕೇಳಿದ್ಲು ಸುಸ್ವರ. ಇಲ್ಲ, ನೀನು ಮಾತ್ರ ಅಂದರು ನಾರಾಯಣ್. ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ. ನಮಗೆ ಇಲ್ಲಿದೆ ಮನೆ, ಆಮೇಲೆ ಯಾಕೆ ಅಕ್ಕನ ಮನೆಗೆ ಹೋಗಬೇಕು? ನಂಗೆ ಅಲ್ಲಿಗೆ ಹೋಗೋದೇ ಇಷ್ಟ ಇಲ್ಲ. ಯಾವಾಗಲೂ ಭಾವ ಅಲ್ಲಿ ಕೂತ್ಕೋಬೇಡ, ಇಲ್ಲಿ ನಿಂತ್ಕೋಬೇಡ, ನೀನು ಹುಚ್ಚಿ ಅಂತ ಹೇಳಿ ನನ್ನನ್ನು ಓಡಿಸ್ತಿರ್ತಾರೆ. ನಾನು ಹೋಗಲ್ಲಪ್ಪ ಅಂತ ಅವಳು ಹೇಳಿದಾಗ ಸಾಗರಿ ಮತ್ತು ನಾರಾಯಣ್ಗೆ ಕಣ್ಣೀರು ಬಿಡೋದನ್ನು ಬಿಟ್ಟು ಬೇರೆ ದಾರಿನೇ ಕಾಣಿಸ್ಲಿಲ್ಲ. ಹೋಗಲೇಬೇಕು, ಯಾಕೆ ಅಂದರೆ ಇನ್ಮೇಲೆ ಅದೇ ನಿನ್ನ ಮನೆ, ನಿನ್ನ ಅಕ್ಕನ ಮೈದನ ಇದ್ದಾನಲ್ಲ ಅಂದರು ನಾರಾಯಣ್. ಹೌದು, ಆ ಕಪ್ಪಗಿರೋನು ಅಂದ್ಲು ಸುಸ್ವರ. ಅವನು ನಿನ್ನನ್ನು ಮದುವೆ ಮಾಡಿಕೊಡಿ ಅಂತ ಕೇಳ್ತಿದ್ದಾನ ಮಗಳೇ. ನೀನು ಅವನನ್ನು ಮದುವೆ ಆಗೋದನ್ನು ಬಿಟ್ಟರೆ ನಿನಗೆ ಬೇರೆ ದಾರಿನೇ ಇಲ್ಲ ಅಂದರು ನಾರಾಯಣ್. ನಾರಾಯಣ್ಗೆ ಚೆನ್ನಾಗಿ ಗೊತ್ತು, ಅವರಿಂದ ಆ ಕಾಡು ಪ್ರಾಣಿಗಳ ಗುಂಪನ್ನು ಎದುರಿಸಿ ಹೋರಾಡೋಕ್ಕೆ ಸಾಧ್ಯ ಇಲ್ಲ. ಮಿತಿ ಮೀರಿದ್ರೆ ಅವ್ರ ಪ್ರಾಣ ಹೋಗುತ್ತೆ. ಅದು ಅವರಿಗೆ ದೊಡ್ಡ ವಿಷಯ ಅಲ್ಲ. ಅವರ ಹೆಣದ ಮೇಲೆಯೇ ಈ ಮದುವೆನ ನಡೆಸ್ಬಿಡ್ತಾನೆ ಅವನು. ಅದನ್ನು ಖಂಡಿತವಾಗಿಯೂ ಅವರ ಇಬ್ಬರು ಹೆಣ್ಮಕ್ಳು ಸಹಿಸೋದಿಲ್ಲ. ತಂದೆ ಹೇಳಿದ ಮಾತನ್ನು ಕೇಳಿ ಆಘಾತಗೊಂಡ ಸುಸ್ವರ, ಸಾಧ್ಯವೇ ಇಲ್ಲ, ನೀವೆಲ್ಲರೂ ಏನು ಅಂದ್ಕೊಂಡಿದ್ದೀರಾ? ಹೋಗಿ ಆ ನಿರ್ಗತಿಕನಿಗೆ ನನ್ನನ್ನು ಕಟ್ಕೊಟ್ಬಿಟ್ಟು ಕಳಿಸ್ಬಹುದು ಅಂತ ಅಂದ್ಕೊಂಡಿದ್ದೀರಾ ಅಂದ ಕೂಡಲೇ ಜೋರಾಗಿ ಅವಳ ಕೆನ್ನೆಗೆ ಬಾರಿಸಿದ್ರು ನಾರಾಯಣ್.
ಕೆನ್ನೆ ಮೇಲೆ ಕೈ ಇಟ್ಕೊಂಡು ಆಶ್ಚರ್ಯದಿಂದ ತಂದೆಯನ್ನು ನೋಡಿದ್ಲು ಆ ಹುಡುಗಿ. ಹುಟ್ಟಿದಾಗ್ಲಿಂದ ಇಲ್ಲಿವರೆಗೆ ಹೊಡೆಯದ ತಂದೆ ಅವನಿಗೋಸ್ಕರ ಹೊಡೆಯೋದಾ? ಅಪ್ಪ ಏನಪ್ಪ ಅವಳನ್ನು ಹೊಡಿತಿದ್ಯಾ ಅಂತ ಅಡ್ಡ ಬಂದ್ಲು ಸಾಗರಿ. ಹೊಡೆದ್ಬಿಟ್ಟೆ ಅನ್ನೋ ಅರಿವು ತಂದೆಗೆ ಆಗಲೇ ಬಂದಿದ್ದು. ನಡ್ಗೋ ಕೈಗಳಿಂದ ಮಗಳನ್ನು ನೋಡಿದ್ರು. ಕೆನ್ನೆ ಮೇಲೆ ಕೈ ಇಟ್ಕೊಂಡು ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಸುರಿಸ್ತಿದ್ಲು ಸುಸ್ವರ. ಅವ್ರ ಕಣ್ಣಿಗೆ ಅವಳು ಇನ್ನೂ ಸಣ್ಣ ಹುಡುಗಿಯಾಗಿಯೇ ಕಾಣಿಸ್ತಿದ್ಲು. ಸುಸ್ವರ ಅಂತ ನಾರಾಯಣ್ ಕರಿತಾ ಇದ್ದಂತೆ ಇನ್ನೂ ಜೋರಾಗಿ ಅಳೋಕ್ಕೆ ಶುರು ಮಾಡಿದ್ಲು. ಅಪ್ಪ ಪ್ಲೀಸ್ ಅಪ್ಪ, ನಂಗೆ ಅವ್ನು ಬೇಡವೇ ಬೇಡಪ್ಪ ಅಂದ್ಲು ಅವಳು. ಏನಮ್ಮ ಅವನನ್ನು ಬೇಡ ಅಂತೀಯ ಅಂತ ತಂದೆ ಕೇಳಿದರು. ಅವ್ನು ಕಪ್ಪುಗಿದ್ದಾನೆ ಕಣಪ್ಪ, ನೋಡೋಕ್ಕೂ ಸರಿ ಇಲ್ಲ, ನನ್ನ ಬಣ್ಣಕ್ಕೂ ಅವನಿಗೂ ಅಜಗಜಾಂತರ ವ್ಯತ್ಯಾಸ ಅಂದ್ಲು ಸುಸ್ವರ. ಅವಳು ಕೇಳ್ತಿರೋದು ನ್ಯಾಯನೇ. ಆದರೂ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಅಸಹಾಯಕ ಸ್ಥಿತಿಯಲ್ಲಿದ್ದರು. ಹೆಂಡತಿಯ ಚಿಕಿತ್ಸೆಗಾಗಿ ಸಾಲದ ಮೇಲೆ ಸಾಲ ಮಾಡಿ ಇದ್ದ ಆಸ್ತಿನೆಲ್ಲ ಕಳ್ಕೊಂಡು ಬೇರೆ ದಾರಿ ಇಲ್ಲದೆ ದೊಡ್ಡ ಮಗಳನ್ನು ಆ ಕುಟುಂಬಕ್ಕೆ ಮದುವೆ ಮಾಡಿಕೊಟ್ಟಿದ್ದಾಯಿತು. ಹೆಂಡತಿ ತೀರ್ಕೊಂಡು 1 ವರ್ಷ ಕೂಡ ಆಗಿಲ್ಲ. ಅದಾಗಲೇ 2ನೇ ಮದುವೆ ಆಗಿ ತಯಾರಿ ಆಗಿರೋನಿಗೆ ನನ್ನ ಮಗಳನ್ನೇ ಕೊಡಬೇಕಾ ಅಂದ್ಕೊಂಡ್ರು ನಾರಾಯಣ್. ಸುಸ್ವರ ಅತಿ ಸುಂದ್ರಿ. ಅವಳ ಅಂದಕ್ಕಾಗಿಯೇ ವರದಕ್ಷಿಣೆನೇ ಬೇಡ ಅಂತ ಮದುವೆ ಆಗೋಗಿ ಬಂದವರು ಅನೇಕರು. ಆದರೆ ಬಂದವರನ್ನು ಯಾರನ್ನು ಇಷ್ಟಪಡದೆ ಓಡಿಸ್ಬಿಟ್ಟಿದ್ರು ನಾರಾಯಣ್. ಈಗ ಒಬ್ಬ ದೊಡ್ಡ ದರೋಡೆಕೋರ ಆ ಹುಡುಗಿನ ಕೇಳ್ತಿದ್ದಾನೆ. ಇಲ್ಲ ಅಂದರೆ ಅವ್ರ ಹೆಣದ ಮೇಲೆ ಮದುವೆ ನಡೆಯುತ್ತೆ ಅನ್ನೋದು ಅವ್ರಿಗೆ ಗೊತ್ತು. ಮೊದಲನೇ ಮಗಳು ಸಾಗರಿ ಬಹಳ ತಾಳ್ಮೆ ಮತ್ತು ಬುದ್ಧಿವಂತಿಕೆ ಉಳ್ಳವಳು. ಅವಳೇ ಆ ಮನೆಯಲ್ಲಿರೋಕ್ಕೆ ಕಷ್ಟಪಡುವಾಗ ಸಣ್ಣವಳು ಇನ್ನೂ ಮಗುವಿನ ಮನಸ್ಸು ಬದಲಾಗದವಳು. ಜೀವನ ಅಂದರೆ ಏನು ಅಂತ ತಿಳಿದವಳು. ಅಪ್ಪ ಅಕ್ಕ ಮತ್ತು ಅವಳ ಆಟಿಕೆಗಳೇ ಅವಳ ಪ್ರಪಂಚ. ಹೊಡೆದ ನಂತರ ಚಾಕ್ಲೇಟ್ ಕೊಡಿಸಿದ್ರೆ ಸಮಾಧಾನವಾಗೋ ಸುಸ್ವರಳನ್ನು ಕೇಳ್ತಿರೋನು ಯಾರು? ಸಾಗರಿಯ ಮೈದನ. ಕೊಲೆಗಾರ, ಕ್ರೂರಿ ಅಂತ ಹೆಸರು ಪಡೆದವನು. ತನ್ನ ಮೊದಲ ಹೆಂಡತಿಯನ್ನು ಕೊಂದವನೇ ಇವನು. ಸ್ವಲ್ಪವೂ ಮನಸ್ಸಾಕ್ಷಿ ಇಲ್ಲದೆ ಮತ್ತೊಬ್ಬ ಹುಡುಗಿಯ ಜೀವನವನ್ನು ಹಾಳು ಮಾಡೋಕ್ಕೆ ನೋಡ್ತಿದ್ದಾನೆ. ಸುಸ್ವರ, ಅಪ್ಪನಿಗೆ ಬೇರೆ ದಾರಿ ಇಲ್ಲಮ್ಮ, ನೀನು ಅವನನ್ನೇ ಮದುವೆ ಆಗಬೇಕು, ಇಲ್ದಿದ್ರೆ ನಮ್ಮ ಅಪ್ಪನನ್ನು ಕೊಂದುಬಿಡ್ತಾರೆ ಅಂತ ಸಾಗರಿ ಅಳೋವಾಗ ಅಲ್ಲಿವರೆಗೆ ಹಠ ಹಿಡಿದಿದ್ದವಳು ಸ್ತಬ್ಧಳಾದ್ಲು ಸುಸ್ವರ. ತನ್ನ ಪ್ರೀತಿಯ ತಂದೆಯ ಪ್ರಾಣಕ್ಕೆ ಆಪತ್ತ, ಅದು ಕೂಡ ತನ್ನಿಂದಲೇ. ಅಪ್ಪ, ಈ ಮದುವೆಗೆ ನಾನು ಒಪ್ತೀನಿ, ನೀವು ಅಳಬೇಡಿ ಅಪ್ಪ ಅಂತ ತಂದೆಯ ಕಣ್ಣೀರು ಒರೆಸಿದ್ಲು. ಆಗ ನಾರಾಯಣವರು ಜೋರಾಗಿ ಅಳೋಕ್ಕೆ ಶುರು ಮಾಡಿದರು. ಇತ್ತ ಸಾಗರಿ ತನ್ನ ಗಂಡನಿಗೆ ಕಾಲ್ ಮಾಡಿದ್ಲು. ಹೇಳು ಅಂದ ಅವನು. ಏನ್ರಿ, ಸುಸ್ವರ ಮದುವೆಗೆ ಸಮ್ಮತಿಸಿದಾಳೆ ಅಂತ ಸಾಗರಿ ಹೇಳಿದಾಗ, ಸಮ್ಮತಿಸೋಕೆ ಅವಳು ಯಾರು? ಹುಚ್ಚಿ ಅವಳು. ಈಗ ತಲೆ ಆಡಿಸಿ ಆಮೇಲೆ ಎಲ್ಲಾದರೂ ಓಡಿ ಹೋಗಬಾರ್ದು. ಒಂದು ವೇಳೆ ನಿನ್ನ ತಂಗಿ ಓಡಿ ಹೋದರೆ ನಿನ್ನನ್ನು ಕೊಲ್ತೀನಿ, ಜೊತೆಗೆ ನಿಮ್ಮ ಅಪ್ಪನನ್ನು ಕೂಡ ಅಂತ ಫೋನ್ ಕಟ್ ಮಾಡ್ದ ಭದ್ರ. ಕತೆ ಮುಂದುವರಿಯುತ್ತೆ. ಕತೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.